ಹೆಲೋ ಫ್ರೆಂಡ್ಸ್, ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಹೋಮ್ ಮೇಡ್ ಪಿಜ್ಜಾ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಯಾವಾಗಲೂ ಸಹ ಪಿಜ್ಜಾ ಅಂತ ಬೇಕಂತಾರೆ. ಸಮ್ಟೈಮ್ಸ್ ವೀಕೆಂಡಲ್ಲೂ ಬೇಡ್ತಾರೆ. ಸೊ ಅವ್ರಿಗೆ ಇಷ್ಟ ಆದಾಗ ನಾನು ಮನೆಯಲ್ಲಿ ಫ್ರೀಯಾಗಿದ್ದರೆ, ಇನ್ ಕೇಸ್ ಮನೇಲಿ ವರ್ಕ್ ಫ್ರಮ್ ಹೋಮ್ ಇದ್ದರೆ, ನಾನು ಅವರಿಗೆ ಮನೆಯಿಂದನೇ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮನೇಲಿ ಮಾಡಿರೋ ಪಿಜ್ಜಾ ನಮ್ಗೆ ಗೊತ್ತಿರುತ್ತೆ ನಾವು ಯಾವ ಥರ ಚೆನ್ನಾಗಿ ಮಾಡಿರ್ತೀವಿ ಅಂತ. ಓಬಿಯಸ್ಲಿ ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು. ಸೊ ಇದಕ್ಕೇನಿಲ್ಲ, ನಿಮ್ಮಲ್ಲಿ ಹತ್ರ ಜಸ್ಟ್ ಒಂದು ಮೈದಾ ಇದ್ದರೆ ಸಾಕು. 2 ಉಂಡೆ ಆಗುವಷ್ಟು, ಲೈಕ್ 2 ಚಪಾತಿ ಆಗುವಷ್ಟು ಮೈದಾ ಹಿಟ್ಟಿದ್ರೆ ಸಾಕು. ನಾವು ಅದರಿಂದನೇ ಚೆನ್ನಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ. ನಮಗೆ ಓವೆನು ಬೇಕಂತೇನಿಲ್ಲ. ಓವೆನ್ ಇಲ್ಲದೇ ನಾವು ಪ್ಯಾನಲ್ಲಿ ಇಟ್ಕೊಂಡು ಸಹ ಹೋಮ್ ಮೇಡ್ ಪಿಜ್ಜಾ ಚೆನ್ನಾಗಿ ಮಾಡ್ಬೋದು. ಸೊ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಮೈದಾನ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ಸ್ಪ್ರೆಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮೈದಾನ ಸ್ವಲ್ಪ ಹಿಗ್ಬೇಕು. ಅದಕ್ಕೆ ಏನಂತಾರೆ ಅದನ್ನು, ಸ್ವಲ್ಪ ಪ್ಯಾನ್ ಸೈಜ್ ನೋಡಿಕೊಂಡು ಒಂದು ಪ್ಲೇಟ್ ಅಷ್ಟು ಸೈಜ್ ಆಗೋವರೆಗೂ ಅದನ್ನು ಚೆನ್ನಾಗಿ ಲಾಟಿಸ್ಕೊಂಡ್ಮೇಲೆ ಸ್ಪೂನಿಂದ ಸ್ವಲ್ಪ ಹೋಲನ್ನು ಹಾಕಬೇಕು. ಹೋಲನ್ನು ಹಾಕಿದ್ರೆ ಏನಾಗುತ್ತೆ, ಮೇಲ್ಗಡೆನೂ ಮೈದಾ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಸೊ ಒಂದು ಬೇಸ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಪಿಜ್ಜಾ ಸಲುವಾಗಿ. ಆ ಬೇಸ್ ಆದಮೇಲೆ ಸ್ಪೂನಿಂದ ಮಾಡಿಕೊಂಡು, ಆಮೇಲೆ ಅದರ ಮೇಲೆ ಒಂದು ಪಿಜ್ಜಾ ಸಾಸ್ ಅಂತ ಸಿಗುತ್ತೆ ಔಟ್ಸೈಡ್, ಅದನ್ನು ಸ್ಪ್ರೆಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪಿಜ್ಜಾ ಸಾಸ್ ನಿಮ್ಮ ಹತ್ರ ಮನೇಲಿ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ರೆಡ್ ಚಿಲ್ಲಿನ ಹಾಕ್ಕೊಡ್ಬೋದು. ರೆಡ್ ಚಿಲ್ಲಿ ಸಾಸ್ನ ಯೂಸ್ ಮಾಡ್ಕೊಳ್ಬೋದು. ಅದು ಹಾಕಿದ ತಕ್ಷಣ ನೀವೇನು ಮಾಡಬೇಕಂದ್ರೆ, ಚೆನ್ನಾಗಿ ಸ್ಪ್ರೆಡ್ ಔಟ್ ಮಾಡ್ಕೊಳ್ಬೇಕು ಎಲ್ಲ ಕಡೆ. ಆಗಿದ್ಮೇಲೆ ಇದನ್ನು ಬೇಸ್ ಕ್ರಿಯೇಟ್ ಆದಮೇಲೆ ಚೆನ್ನಾಗಿ ಸಾಸ್ನ ಸ್ಪ್ರೆಡ್ ಔಟ್ ಮಾಡ್ಕೊಂಡು ಏನು ಮಾಡಬೇಕಂದ್ರೆ, ಈ ಕಡೆ ಎಲ್ಲ ಕಡೆ ಕಾರ್ನರ್ನ ರೀಚ್ ಆಗಬೇಕು. ಆಮೇಲೆ ಮಾರ್ಜೆಲ್ಲ ಚೀಸ್ ಇತ್ತು ನನ್ನ ಹತ್ರ ಮನೆಯಲ್ಲಿ, ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನಿಮ್ಮ ಹತ್ರ ಚೀಸ್ ಸ್ಲೈಡ್ಸ್ ಇದ್ರೂ ಸಹ ಅದನ್ನು ನೀವು ಯೂಸ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ನಾನು ಇದೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಾಕ್ಕೊಳ್ಬೇಕು. ನಿಮಗೆ ಚೀಸ್ ನಿಮ್ಮ ಮಕ್ಕಳಿಗೆ ಇಷ್ಟ ಅಂದರೆ ಅದನ್ನು ಸ್ವಲ್ಪ ಚೆನ್ನಾಗಿ ಹಾಕಬೇಕು. ಚೀಸ್ ಈಸ್ ಗುಡ್ ಫಾರ್ ಚಿಲ್ಡ್ರನ್ ಆಲ್ಸೋ. ಸೊ ಆಮೇಲೆ ಅವರು ಯಾವಾಗಲೂ ನನಗೆ ಕಾರ್ನ್ ಚೀಸ್ ಪಿಜ್ಜಾನೇ ಬಿಡ್ತಾರೆ ತುಂಬ ಸಲ. ಸೊ ನಾನು ಅವ್ರಿಗೆ ಫೇವ್ರೇಟ್ ಅಂತ ಬರೀ ಕಾರ್ನೇ ಹಾಕ್ತಾಯಿದ್ದೀನಿ, ಏನು ವೆಜಿಟೇಬಲ್ ಹಾಕ್ತಾ ಇಲ್ಲ ಈ ಸಲ. ಆಲ್ರೆಡಿ ನೋಡಿ, ನಾನಿಲ್ಲಿ ಒಂದು ಪ್ಯಾನಲ್ಲಿ ಹೀಟ್ ಮಾಡೋಕ್ಕಿಕ್ಕೂ ಒಂದು ಪಿಜ್ಜಾ ರೆಡಿ ಮಾಡಿದ್ದೀನಿ. ಇನ್ನೊಂದು ಪಿಜ್ಜಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ. ನೋಡಿ, ಚೀಸೆಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ, ಸ್ಪ್ರೆಡ್ ಔಟ್ ಆದಮೇಲೆ ನಮಗೆ ಒಂದು ಐಡಿಯಾ ಬರುತ್ತೆ ಕಿ ದಿಸ್ ಇಸ್ ಡನ್ ಅಂತ. ಇದಾದಮೇಲೆ ನಿಮಗೆ ಮೇಲ್ಗಡೆ ಆರ್ಗ್ಯಾನೋ ಫ್ಲೇವರ್ಸ್ ನಿಮ್ಗೆ ಇಷ್ಟ ಆದರೆ ಅದನ್ನು ಹಾಕ್ಕೊಳ್ಬೋದು. ಚಿಲ್ಲಿ ಫ್ಲೇಕ್ಸ್ ಇದ್ದರೂ ಅದನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಅಂತ. ಸ್ಪೈಸಿನೂ ಸ್ವಲ್ಪ ಹತ್ತುತ್ತೆ, ಇಲ್ಲಾಂದರೆ ಸಪ್ಪಗೆ ಹತ್ತಿಬಿಡುತ್ತೆ ಪಿಜ್ಜಾ. ಅದಕ್ಕೋಸ್ಕರ ನಾನಿಲ್ಲಿ ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಸ್ಪ್ರೆಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ. ಆಯಿತು. ಆಮೇಲೆ ನೀವು ಕಟ್ ಮಾಡಿ ಬೇಕಾದರೆ ಮಕ್ಕಳನ್ನ ಕೊಟ್ಬಿಡಿ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಹೆಲ್ದಿ. ಮನೇಲಿ ಮಾಡಿಕೊಂಡ್ರೆ, ಆ್ಯಕ್ಚುಲಿ ಇದು ಏನು ಹೆಲ್ದಿ ಅಲ್ಲ, ಬಟ್ ಮನೇಲಿ ಮಾಡಿಕೊಂಡ್ರೆ ಸ್ವಲ್ಪ ಬೆಟರ್. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಇದು ಚೆನ್ನಾಗಿ ಸ್ಪ್ರೆಡ್ ಔಟ್ ಆಗಿದೆ ಎಲ್ಲ ಕಡೆನೂ ಚೀಸ್.